ಬಾಲ್ಯದ ದಿನಗಳು ಕಳೆದಿರತಕ್ಕಂತ ಪುಣ್ಯ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ನಾಡನ್ನ ಗಂಗರು, ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು, ನಮ್ಮೆಲ್ಲರ ಹೆಮ್ಮೆಯ ನಾಡಪ್ರಭು ಕೆಂಪೇಗೌಡರು ಆಡಳಿತ ಮಾಡಿರ್ತಕ್ಕಂಥ ಪ್ರದೇಶ ಇದು. ಇವತ್ತು ನಮ್ಮೆಲ್ಲರ ಪೂಜ್ಯರು ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿರವರು ಇಲ್ಲಿ ಮಠಾಧಿಪತಿಗಳಾಗಿರ್ತಕ್ಕಂಥ ಪುಣ್ಯ ಕ್ಷೇತ್ರ ಚಿಕ್ಕಬಳ್ಳಾಪುರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹೊಸದಾಗಿ ಇಶಾ ಸಂಸ್ಥಾಪನೆಯ ಗುರುಗಳು ಸದ್ಗುರು ವಾಸುದೇವರವರು ಕೂಡ ಅವರ 2ನೇ ಸಂಸ್ಥೆಯನ್ನ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದಾರೆ. ಮುದ್ದೇನಹಳ್ಳಿಯಲ್ಲಿ ಸತ್ಯಸಾಯಿ ಗುರುಗಳ ಆದರ್ಶದಲ್ಲಿ ಮಧುಸೂದನ್ ಸಾಯಿರವರು ಹೊಸ ವೈದ್ಯಕೀಯ ಕಾಲೇಜನ್ನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದಾರೆ. ಮಾನ್ಯರೇ, ಈ ಲೋಕಸಭಾ ಚುನಾವಣೆ ಬಹಳ ಮುಖ್ಯವಾದಂತಹ ಚುನಾವಣೆ. ಯಾಕೆಂದ್ರೆ ಈ ದೇಶದ ಭವಿಷ್ಯವನ್ನ ರೂಪಿಸುವಂತ ಚುನಾವಣೆ, ನಿಮ್ಮೆಲ್ಲರ ಭವಿಷ್ಯವನ್ನ ರೂಪಿಸುವಂತ ಚುನಾವಣೆ, ನಿಮ್ಮ ಮಕ್ಕಳ ಭವಿಷ್ಯವನ್ನ ರೂಪಿಸುವಂತ ಚುನಾವಣೆ ಆಗಿದೆ. ಹಾಗಾಗಿ ನಿಮ್ಮ ಆ ಒಂದು ಮತ ಬಹಳ ಮುಖ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆ ಒಂದು ಮತ ಈ ದೇಶದ 140 ಕೋಟಿ ಜನರ ರಕ್ಷಣೆಯನ್ನ, ಈ ದೇಶದ ಅಭಿವೃದ್ಧಿಯನ್ನ ಮಾಡುವಂತ ಪ್ರಧಾನಿಗಳ ಆಯ್ಕೆಗೆ ಆ ಒಂದು ಮತ ಅವಶ್ಯಕತೆ ಇದೆ. ಆ ಮತಕ್ಕಿರ್ತಕ್ಕಂಥ ಶಕ್ತಿ, ಮಹತ್ವ ಅದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳು ಈ 2 ಅವಳಿ ಜಿಲ್ಲೆಗಳಾಗಿದ್ದಂತ ಸಂದರ್ಭದಲ್ಲಿ ನಮ್ಮ ಪೂರ್ವಿಕರು ನೂರಾರು ಸಾವಿರಾರು ಕೆರೆಗಳನ್ನ ಕಟ್ಟಿದ್ದಾರೆ. ಸಾವಿರಾರು ಬೆಟ್ಟಗಳ ಸಾಲು ನಮ್ಮ 2 ಜಿಲ್ಲೆಗಳಲ್ಲಿದೆ. ಇಂಥ ಒಂದು 2 ಕ್ಷೇತ್ರಗಳಲ್ಲಿ ಇವತ್ತು 2 ಲೋಕಸಭಾ ಅಭ್ಯರ್ಥಿಗಳು ಇಲ್ಲಿ ಇದ್ದೇವೆ. ಕೋಲಾರದ ಮಲ್ಲೇಶ್ ಬಾಬುರವರು ಇವತ್ತು ಚಿಕ್ಕಬಳ್ಳಾಪುರದಿಂದ ನಿಮ್ಮೆಲ್ಲರ ಸಹೋದರನಾಗಿ ನಾನು ಕಣದಲ್ಲಿದ್ದೀನಿ, NDA ಅಭ್ಯರ್ಥಿಯಾಗಿ. ಬಂಧುಗಳೇ, ಇವತ್ತು ಕ್ರಿಕೆಟ್ಗೆ ಹೋಲಿಕೆ ಮಾಡಿದ್ರೆ ಚುನಾವಣೆಯನ್ನ ನಮ್ಮ NDA ಕ್ಯಾಪ್ಟನ್, ನಮ್ಮೆಲ್ಲರ ನಾಯಕರು ಮಾನ್ಯ ನರೇಂದ್ರ ಮೋದಿ ಅವರಾಗಿದ್ದಾರೆ. ಆದರೆ ಇವತ್ತು ಇಂಡಿ ಕೂಟಕ್ಕೆ ಯಾರ್ ಕ್ಯಾಪ್ಟನ್ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಇವತ್ತು ಯಾರ್ ಕ್ಯಾಪ್ಟನ್ ಅಂತ ಗೊತ್ತೇ ಇಲ್ಲ, ಅವರು ಹೇಳಲಿಕ್ಕೆ ಕೂಡ ಸಾಧ್ಯ ಆಗಿಲ್ಲ. ಇವತ್ತು ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ದಲಿತರ ಬಗ್ಗೆ ಕಾಂಗ್ರೆಸ್ನವರು ಬಹಳ ಮಾತನಾಡ್ತಾರೆ. ಆದರೆ ಮಾನ್ಯ ಖರ್ಗೆ ಅವರನ್ನ ಪ್ರಧಾನಮಂತ್ರಿಗಳ ಅಭ್ಯರ್ಥಿ ಅಂತ ಯಾಕೆ ಘೋಷಣೆ ಮಾಡಲಿಲ್ಲ ಅಂತ ಕಾಂಗ್ರೆಸ್ನವರನ್ನ ಕೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಈ ನಾಡಿನಲ್ಲಿ ವಿಶೇಷವಾಗಿ 2 ಮುತ್ಸದ್ದಿ ನಾಯಕರುಗಳ ಸಮಾಗಮ ಆಗಿದೆ. ಅದು ನಮ್ಮ ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡರು, ನಮ್ಮ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿ ಅವರು. ಈ ಇಬ್ಬರು ಮುತ್ಸದ್ದಿಗಳ ಮಹಾನಾಯಕರುಗಳ ಸಮಾಗಮ ಕರ್ನಾಟಕ ರಾಜ್ಯದ ರಾಜಕಾರಣದ ಧ್ರುವೀಕರಣ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇವತ್ತು ಈ ಭೂಮಿಗೆ ಹೇಗೆ ಒಂದು ಸೂರ್ಯನೋ, ಹೇಗೆ ಒಂದು ಚಂದ್ರನೋ, ಭಾರತಕ್ಕೆ ಒಬ್ಬರೇ ನರೇಂದ್ರ ಮೋದಿ ಅವರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬಹಳ ಜನ ಬೆಂಗಳೂರು ಬಗ್ಗೆ ಬ್ರಾಂಡ್ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ. ಇವರು ಬ್ರಾಂಡ್ ಬೆಂಗಳೂರು ಮಾಡ್ಲಿಕ್ಕೆ ಹೊರಟಿಲ್ಲ, ಇವತ್ತು ಬಾಂಬ್ ಬೆಂಗಳೂರನ್ನ ಮಾಡ್ಲಿಕ್ಕೆ ಹೋಗಿದ್ದಾರೆ. ಕರ್ನಾಟಕದ 6.5 ಕೋಟಿ ಜನರಿಗೆ 1 ವರ್ಷದ ಹಿಂದೆ ಅನೇಕ ಸುಳ್ಳುಗಳನ್ನ ಹೇಳಿ ಇವತ್ತು ಚೊಂಬನ್ನ ನಮ್ಮ 6.5 ಕೋಟಿ ಜನರ ಕೈಯಲ್ಲಿಟ್ಟಿದ್ದಾರೆ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ಚೊಂಬು ಬಾಂಬಿನ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಇವರು ಮಾತ್ರ ನಾಯಕರುಗಳು ದಿಂಬಾಕೊಂಡು ಚೆನ್ನಾಗಿ ಮಲ್ಕೊಂಡಿದ್ದಾರೆ. ಹಾಗಾಗಿ
ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರಿಗೆ 2 ಸಲ ಅವಕಾಶ ಬಂತು. ಮೊದಲನೇ ಸಲ ಅವಕಾಶ ಬಂದಾಗ ರಾಷ್ಟ್ರಪತಿಗಳನ್ನ